ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ NCERT ಸಿಲೆಬಸ್ ಏನಿದೆ 7th ಕ್ಲಾಸ್ದು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಎಸ್ಪೆಷಲಿ ನಮ್ಮ 6th ಡಿವೈಡ್ ಆಗ್ತಾ ಹೋಗುತ್ತೆ. ಅಪ್ ಟು 5th ಜಸ್ಟ್ ವಿ ಲರ್ನ್ ಎನ್ವಿರಾನ್ಮೆಂಟಲ್ ಸೈನ್ಸ್. ಅಪಾರ್ಟ್ ಫ್ರಮ್ ದಟ್ ಅದರಲ್ಲಿ ಏನಾಗಿರುತ್ತೆ, ಸೋಷಿಯಲ್ ಸೈನ್ಸ್ ಎಲ್ಲ ಮಿಕ್ಸ್ ಇರುತ್ತೆ. ಬಟ್ 6th ನಾನು ಹೇಳಿದ್ದೆ 6th ಕ್ಲಾಸ್ ಲೆಸನ್ಸ್ ಮಾಡಬೇಕಾದ್ರೆ ಕೆಮಿಸ್ಟ್ರಿ ಪಾರ್ಟ್ ಬೇರೆ, ಫಿಸಿಕ್ಸ್ ಪಾರ್ಟ್ ಬೇರೆ, ಬಯೋ ಪಾರ್ಟ್ ಬೇರೆ. ನಾವೇನು ಮಾಡಬೇಕು ಜಸ್ಟ್ ಅಂತ ಹೇಳಿದ್ರೆ, ಇಂಡೆಕ್ಸಲ್ಲಿ ಕಂಟಿನ್ಯೂಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಜಸ್ಟ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಎನಿ ಕೆಮಿಸ್ಟ್ರಿ ಪಾರ್ಟ್, ಎನಿ ಫಿಸಿಕ್ಸ್ ಪಾರ್ಟ್ ಆರ್ ಎನಿ ಬಯೋ ಪಾರ್ಟ್ ಅಂಥೇಳಿ. ಅವರಿಗೆ ಜಸ್ಟ್ ಸೈನ್ಸ್ ಅನ್ನೋದನ್ನೇ ಸಪ್ರೇಟ್ ಸಬ್ಜೆಕ್ಟ್ ಮಾಡಿರೋದು 6th ಅಂತ ಹೇಳಿದಾಗ, ಸೊ ನಾವು ಸೈನ್ಸ್ ಟೀಚರ್, ಬೀಯಿಂಗ್ ಎ ಸೈನ್ಸ್ ಟೀಚರ್, ಜಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ, ಬಯೋನಲ್ಲಿ ಎಷ್ಟು ಲೆಸನ್ಸ್ ಇದೆ, ಕೆಮಿಸ್ಟ್ರಿನಲ್ಲಿ ಎಷ್ಟು ಲೆಸನ್ಸ್ ಇದೆ, ದೆನ್ ವಾಟ್ ಅಬೌಟ್ ಫಿಸಿಕ್ಸ್ ಅಂತ ಹೇಳಿ ಡಿವೈಡ್ ಮಾಡಿ ಬರೆಸಿದಾಗ ಅವರಿಗೆ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಬಯೋ ಅಂತ ಹೇಳಿದ್ರೆ ಮೆಟಬಾಲಿಕ್ ಆ್ಯಕ್ಟಿವಿಟೀಸು, ಫಿಸಿಕ್ಸ್ ಅಂತ ಹೇಳಿದ್ರೆ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋ ಎಲೆಕ್ಟ್ರಿಸಿಟಿ. ಸೊ ಹಾಗಿದ್ರೆ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ವಿ ಹ್ಯಾವ್ ಡನ್ ವಿತ್ ಸೋ ಮೆನಿ ಕೆಮಿಕಲ್ಸ್, ಬಟ್ ಇದನ್ನೇ ಕೆಮಿಸ್ಟ್ರಿ ಅಂತ ಕರಿತೀವಿ ಅಂತ ಗೊತ್ತಿರಲ್ಲ ಮಗುಗೆ. 6th 7th ಬೇಸಿಕ್ ಕರೆಕ್ಟಾಗಿ ಕೊಟ್ಬಿಟ್ರೆ, ಸೊ ಹೈಸ್ಕೂಲ್ ಸೆಕ್ಷನಿಗೆ ಬಂದಾಗ ಅವರಿಗೆ ಓಕೆ, ದಿಸ್ ಏರಿಯಾ ಈಸ್ ಫಿಸಿಕ್ಸ್, ದಿಸ್ ಒನ್ ಈಸ್ ಕೆಮಿಸ್ಟ್ರಿ, ದಿಸ್ ಒನ್ ಈಸ್ ಬಯೋ ಅನ್ನೋದು ಅವರಿಗೆ ಕಾನ್ಸೆಪ್ಟು ಕ್ಲಿಯರ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಇವತ್ತಿನ ಕ್ಲಾಸಲ್ಲಿ ಜಸ್ಟ್ 17th ಮತ್ತು 18th ಚಾಪ್ಟರನ್ನು ಡಿಸ್ಕಸ್ ಮಾಡ್ತೀವಿ. ಬಿಕಾಸ್ ದೀಸ್ 2 ಲೆಸನ್ಸ್ ರಿಲೇಟೆಡ್ ಓನ್ಲಿ ಇನ್ ಅ ಬಯೋ ಪಾರ್ಟ್. ದಟ್ಸ್ ವೈ ವಿ ಡನ್ ವಿತ್ 17 and 18 ಚಾಪ್ಟರ್ಸ್. ಸೊ ಈ ಒಂದು ಲೆಸನ್ ನಾವೇನು ಇವತ್ತು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಆ ಲೆಸನ್ನಲ್ಲಿ ಜಸ್ಟ್ ಯಾಕೆ ನಮಗೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂತಹ ಪ್ರೊಡ್ಯೂಸರಿಂದ ಟ್ರೀ ಆಗುತ್ತೆ, ಟ್ರೀ ಯಾಕೆ ನಮಗೆಲ್ರಿಗೂ ಬೇಕು, ವೈ ಫಾರೆಸ್ಟ್ ಈಸ್ ಅವರ್ ಲೈಫ್ ಲೈನ್ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಕಾಡುಗಳು ನಮ್ಮ ಜೀವನಾಡಿ. ಸೊ ಯಾಕೆ ಫಾರೆಸ್ಟ್ ಅಂದ ತಕ್ಷಣ ಪ್ರೊಡ್ಯೂಸರ್ ನೆನಪಾಗಬೇಕು, ಪ್ರೊಡ್ಯೂಸರ್ ಅಂದ ತಕ್ಷಣ ಪ್ಲ್ಯಾಂಟ್ಸ್ ನೆನಪಾಗಬೇಕು, ಪ್ಲ್ಯಾಂಟ್ಸ್ ಅಂದ ತಕ್ಷಣ ಫೋಟೋಸಿಂಥಸಿಸ್ ಪ್ರೊಸೆಸ್ ಆ್ಯಂಡ್ ಯಾವ ರೀತಿಯಾಗಿ ರಾ ಮಟೀರಿಯಲ್ಸನ್ನು ಯೂಸ್ ಮಾಡಿಕೊಂಡು ಅದು ಗ್ಲೂಕೋಸ್ನ ಪ್ರಿಪೇರ್ ಮಾಡುತ್ತೆ, ಎಲ್ಲದೂ ಒಂದು ಸಲ ಗ್ಲ್ಯಾನ್ಸ್ ಮಾಡಿಕೊಂಡು ಜಸ್ಟ್ ನಾವು ಮೂವ್ ಆನ್ ಆಗಬೇಕು. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನೋಡಿದ್ದೀವಿ ಡನ್ ವಿತ್ ಹರ್ಬ್ಸ್, ಹುಲ್ಲುಗಳು, ಶ್ರಬ್ಸ್, ಗಿಡಗಳು. ನೆಕ್ಸ್ಟು ಪ್ಲ್ಯಾಂಟ್ಸ್ ಅಂತಂದರೆ ಟ್ರೀಸ್. ಸೊ ಈ ಒಂದು ಟ್ರೀಸ್, ಮರ ಗಿಡಗಳು ಯಾಕೆ ಬೇಕು ನಮಗೆಲ್ರಿಗೂ ಗೊತ್ತು. ಅಪ್ ಟು 21 days ನಾವು ಸ್ಮಾಲ್ ಸ್ನ್ಯಾಕ್ಸ್ ತಿನ್ಕೊಂಡಿರ್ಬೋದು, ಏನೋ ಒಂದು ಊಟ ಇಲ್ಲದೇ ಇರ್ಬೋದು, ಬಟ್ ನೀರು ಗಾಳಿ ಇಲ್ಲದೇ ಇರೋಕ್ಕಾಗಲ್ಲ. ಫುಡ್ ಶೆಲ್ಟರ್ ಅಂತ ನಾವೇನು ಕರಿತೀವಿ. ಸೊ ಊಟ ಇಲ್ಲದೇ ಇದ್ರೂ ಕೂಡ ಜಸ್ಟ್ ನಾವು ರೆಸ್ಪೈರ್ ಮಾಡೋಕ್ಕೆ ಗಾಳಿ ಬೇಕೇ ಬೇಕು. ಆ ಗಾಳಿಯನ್ನು ನೀಡೋದು ಯಾವ ಗಾಳಿ ಅಂತ ಹೇಳಿದ್ರೆ ಪ್ರಾಣವಾಯು ಅಂತ ಹೇಳಿ ಕರಿತೀವಿ, ಆಮ್ಲಜನಕ, ಆಕ್ಸಿಜನ್. ಸೊ ಬ್ರೀದ್ ಇನ್ ಆಕ್ಸಿಜನ್, ಬ್ರೀದ್ ಔಟ್ CO2, ಇನ್ಹಲೇಷನ್ ಆಫ್ ಆಕ್ಸಿಜನ್, ಎಕ್ಸಾಲೇಷನ್ ಆಫ್ CO2, ಕಾರ್ಬನ್ ಡೈಆಕ್ಸೈಡ್. ಸೊ ಅಂತಹ ಒಂದು ಪ್ರಾಣವಾಯುವನ್ನು ಕೊಡ್ತಕ್ಕಂತಹ ಆಕ್ಸಿಜನ್ ಬಗ್ಗೆ ನಾವಿವತ್ತು ಮಾತಾಡ್ತೀವಿ. ಸೊ ಇಲ್ಲಿ ಒಂದು ಫಾರೆಸ್ಟಿಗೆ ಹೋಗೋಣ ಈಗ. ಸೊ ಫಾರೆಸ್ಟ್ ಅಂದ ತಕ್ಷಣ ಪ್ಲ್ಯಾಂಟ್ಸ್, ಅನಿಮಲ್ಸ್, ಬರ್ಡ್ಸ್, ಡಿಫ್ರೆಂಟ್ ಇನ್ಸೆಕ್ಟ್ ಎಲ್ಲ ನೆನಪಾಗ್ಬಿಡುತ್ತೆ. ಒಂದು ಟ್ರಕ್ಕಿಂಗ್ ಹೋಗಿ ಬರೋಣ, ಅದ್ರ ಜೊತೆಗೆ ಬೀಯಿಂಗ್ ಎ ಕಾಂಪಿಟೇಟರ್ ಏನನ್ನು ನೆನಪಿಟ್ಕೋಬೇಕು ಅನ್ನೋದನ್ನು ಕೂಡ ಹೈಲೈಟ್ ಮಾಡ್ಕೊಂಡು ಹೋಗೋಣ. ಸೊ ಒಂದು ಕಾಡಿಗೆ ನಾವಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅನಿಮಲ್ಸ್ ಇರುತ್ತೆ. ಸೊ ಕಾಡು ಪ್ರಾಣಿಗಳು, ನಾಡು ಪ್ರಾಣಿಗಳು. ಸೊ ನಮ್ಮನ್ನು ಕೂಡ ಕೆಲವೊಂದು ಸಲ ನಾಡು ಪ್ರಾಣಿಗಳು ಅಂತಲೇ ಫ್ಲೋನಲ್ಲಿ ಹೇಳ್ಬಿಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಡು ಪ್ರಾಣಿಗಳ ಒಂದು ಆವಾಸ, ಹ್ಯಾಬಿಟ್ಯಾಟ್, ದೋಸ್ ಆರ್ಗ್ಯಾನಿಸಮ್ಸ್ ಆರ್ ದೋಸ್ ಅನಿಮಲ್ಸ್ ವೇರ್ ಎಕ್ಸಾಕ್ಟ್ಲಿ ಲೈವ್ ಅಂತ ಹೇಳಿ ಕರಿತೀವಿ. ಸೊ ಎಲ್ಲಿ ಅವು ವಾಸವನ್ನು ಮಾಡುತ್ತೆ ಅದನ್ನು ಆವಾಸ ಅಂತ ಹೇಳಿ ಕರಿತೀವಿ. ಎಲ್ಲಿ ತನ್ನ ಒಂದು ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಅದಕ್ಕೆ ಆವಾಸ ಅಂತ ಹೇಳಿ ನಾವಲ್ಲಿ ಕರಿತೀವಿ. ಸೊ ಈ ಒಂದು ಕಾಡಿನಲ್ಲಿ ಏನಾಗುತ್ತೆ ಅಂದರೆ, ಜಸ್ಟ್ ವಿ ಲರ್ನ್ಟ್ ಹರ್ಬ್ಸ್, ಹುಲ್ಲು, ಶ್ರಬ್ಸ್, ಗಿಡಗಳು, ಟ್ರೀಸ್.
ಮರಗಳು ಅಂತ ಹೇಳಿ ಕರಿತೀವಿ. ಸೊ ಹುಲ್ಲು ಇದ್ದಿದ್ದು ಗಿಡ ಆಗತ್ತೆ ಅಂದರೆ ಹುಲ್ಲು ಅಂತ ಹೇಳಿದ್ರೆ ಅದಕ್ಕೆ ಸ್ಟ್ರಾಂಗ್ ಸ್ಟೆಮ್ ಇರೋದಿಲ್ಲ, ಕಾಂಡ ಇರೋದಿಲ್ಲ. ಗಿಡಗಳಿಗೆ ಸ್ಟೆಮ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಮರಗಳು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಟ್ರೀ ಟ್ರಂಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀವಿ ಬೇವಿನ ಮರ, ಸ್ಟ್ರಾಂಗ್ ಸ್ಟೆಮ್ಮು, ಅತ್ಯಂತ ಗಡುಸಾದಂತಹ ಒಂದು ಕಾಂಡವನ್ನು ಹೊಂದಿರುತ್ತೆ. ನೆಕ್ಸ್ಟು ಟ್ರೀಸು, ಅದರಲ್ಲಿ ಏನಾಗುತ್ತೆ ಅಂದರೆ ಬ್ಯಾಂಬೂ ಅಂತ ಹೇಳಿ ಕರಿತೀವಿ, ಬಿದಿರು. ಸೊ ಬಿದಿರು ಇನ್ನು ಇನಿಷಿಯಲ್ ಸ್ಟೇಜ್, ಬಡ್ಡಿಂಗ್ ಸ್ಟೇಜಲ್ಲಿದ್ದಾಗ ಅದನ್ನು ಕಳಲಿ ಅಂತ ಹೇಳಿ ಅದನ್ನು ಕಟ್ ಮಾಡ್ಕೊಂಬಂದು ಪಲ್ಯವನ್ನು ಮಾಡ್ತಾರೆ, ಕಿಡ್ನಿ ಸ್ಟೋನ್ಸ್ ಆಗೋದಿಲ್ಲ ಅಂತ ಹೇಳಿ. ಸೊ ಬುರುಗ ಅಂತಕ್ಕಂತಹ ಒಂದು ಕಾಡು ಮರ. ನೆಕ್ಸ್ಟು ಶೀಶ್ಯಾಮ್ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಅದರ ಬ್ರ್ಯಾಂಚಸ್ ಕೂಡ ಸ್ಟ್ರಾಂಗ್ ಆಗಿ ಇದೆ. ನೆಕ್ಸ್ಟ್ ಒನ್, ಈ ಒಂದು ಮರಗಳು ಏನಕ್ಕಾಗಿ ನಮಗೆ ಬೇಕು? ಅಫ್ಕೋರ್ಸ್ ನಾವು ನಮ್ಮ ಡೇ ಬಿಗಿನ್ಸ್ ಅಂತ ಹೇಳಿದಾಗ ಈಗ ಸಡನ್ಲಿ ಸಮ್ ಆಫ್ ದಿ ಅರ್ಜೆಂಟ್ ಎರಾ, ವಿ ಆರ್ ಇನ್ ದ 21st ಸೆಂಚುರಿ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು LPG ಗ್ಯಾಸು ಅಥವಾ CNG ಯೂಸ್ ಮಾಡ್ತಿರ್ತೀವಿ. ಅದಾದಮೇಲೆ ವಾಷಿಂಗ್ ಸೋಡಾವನ್ನು ಯೂಸ್ ಮಾಡ್ಕೊಂಡು, ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ತಕ್ಕಂತಹ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತೀವಿ, ಅಗ್ನಿಶಾಮಕ. ಸೊ ಥಿಯೇಟರಲ್ಲೆಲ್ಲ ಆನ್ ಇಟ್ಟಿರ್ತಾರೆ. ಸೊ ಸಡನ್ಲಿ ಅದೇನಾದರೂ ಫೈರಿಂಗ್ ಆದರೆ ಅದು ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಸ್ ಇಟ್ ಈಸ್ ನಮ್ಮ ಮನೆಗಳಲ್ಲಿ ಈಗಿನ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ವಿತೌಟ್ LPG ವಿ ಕಾಂಟ್ ಪ್ರಿಪೇರ್ ಎನಿ ಡಿಶಸ್ ಆರ್ ಫುಡ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ LPGಗೆ ನಾವು ಫುಲ್ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ, ಒಲೆ ಹಚ್ಚೋಂಗಿಲ್ಲ ಅಂತ ಹೇಳಿ. ಬಟ್ ಜಸ್ಟ್ ಇಮ್ಯಾಜಿನ್ ನಮ್ಮ ಆನ್ಸಿಸ್ಟರ್ಸ್ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಒಲೆಯನ್ನು ಹಚ್ಚಿ ಅದರಲ್ಲೇ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ರು, ಗ್ಯಾಸ್ಟ್ರಿಕ್ ಆಗಲ್ಲ, ಯಾವುದೇ ಸಮಸ್ಯೆ ಬರಲ್ಲ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಈ ಒಂದು ಮರಗಳನ್ನು ಸೌದೆ, ಮರದ ಪೆಟ್ಟಿಗೆ, ಕಾಗದ, ಬೆಂಕಿ ಕಡ್ಡಿ, ಸೊ ಪೀಠೋಪಕರಣಗಳನ್ನು ಮಾಡೋದಕ್ಕೆ ಸುಮಾರಷ್ಟು ಆಗಿ ಬಳಸ್ತಾಯಿದ್ರು. ಜೇನುತುಪ್ಪ, ಅರಗು, ಅದಾದಮೇಲೆ ಅಂಟು, ಕಾಚು, ಅದಾದಮೇಲೆ ಮರದ ಪ್ರತಿಮೆ, ಮಾನ್ಯುಮೆಂಟ್ಸನ್ನು ಮಾಡೋದಕ್ಕೆ, ಪೀಠೋಪಕರಣಗಳನ್ನು ಮಾಡೋದಕ್ಕೆ. ಇದನ್ನು ಹೊರತಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಗಮ್, ರೆಸಿನ್ಸ್, ಆಯಿಲ್ ಮತ್ತು ಸಮ್ ಆಫ್ ದಿ ಡೆಲಿಷಿಯಸ್ ಫುಡ್ ಪ್ರಿಪೇರ್ ಮಾಡೋದಕ್ಕೆ ಸಾಂಬಾರು ಪದಾರ್ಥಗಳು ಬೇಕೇ ಬೇಕು. ಸೊ ಅದೆಲ್ಲದನ್ನು ಕೂಡ ಏನು ಮಾಡ್ತಾ ಇದೆ, ನಮ್ಮ ಮರಗಳು, ನಮ್ಮ ಫಾರೆಸ್ಟ್ ಕೊಡ್ತಾ ಇದೆ. ಸೊ ಸಸ್ಯಗಳು ಮತ್ತು ಅವುಗಳ ಉತ್ಪನ್ನಗಳು, ಅಂಟನ್ನು ಜಾಲಿ ಮರ ನೀಡುತ್ತೆ, ಸೌದೆಯನ್ನು ಶೀಶಾಮ್ ಮರ ನೀಡುತ್ತೆ. ಔಷಧೀಯ ಸಸ್ಯಗಳು ಬೇವು ಅಂತ ಹೇಳಿ, ಬೇವು ಮತ್ತು ರಾವಲ್ಫಿಯಾ ಸರ್ಪಂಟೈನ ಅಂತಕ್ಕಂತಹ ಗಿಡ ಅಂದರೆ ಸರ್ಪಗಂಧಿ ಗಿಡ. ಅದಾದಮೇಲೆ ಎಣ್ಣೆಯನ್ನು ಶ್ರೀಗಂಧದ ಮರ ಕೊಡುತ್ತೆ. ಅದೇ ರೀತಿಯಾಗಿ ಸುಮಾರಷ್ಟು ಮರಗಳು ಅಥವಾ ಗಿಡಗಳು ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಡೇ ಟು ಡೇ ಲೈಫಲ್ಲಿ. ಸೊ ಅದಷ್ಟನ್ನು ಕೂಡ ನಾವೇನು ಮಾಡ್ಬೋದು, ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಪ್ರಾಕ್ಟೀಸ್ ಮಾಡಿಸಿ ಅದನ್ನು ಕರೆಕ್ಟಾಗಿ ಪ್ರಿಪೇರ್ ಮಾಡ್ಬೋದು ಮಕ್ಕಳನ್ನು. ನೆಕ್ಸ್ಟ್ ಒನ್, ಕ್ರೌನ್ ಆಫ್ ದಿ ಟ್ರೀ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಅಶೋಕ ಪ್ಲ್ಯಾಂಟ್ಸ್ ಅಂತ ಹೇಳಿ ಕರಿತೀವಿ, ಶೋ ಪ್ಲ್ಯಾಂಟ್ಸ್ ಅಂತ ಹೇಳಿ ಕರಿತೀವಿ, ಬುಜ್ ಟ್ರೀಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಬ್ರ್ಯಾಂಚಸ್ ಯಾವ ರೀತಿಯಾಗಿ ಡಿವೈಡ್ ಆಗಿದೆ ಅಂತ ಹೇಳಿ. ಒಂಥರ ಈ ಕಾಂಡದ ಮೇಲಿನ ಕವಲೊಡೆದು ಭಾಗ ಅಂತ ಹೇಳಿ ಕರಿತೀವಿ, ಬ್ರ್ಯಾಂಚಸ್ ಅಂತ ಹೇಳಿ. ಕ್ರೌನ್ ಆಫ್ ದಿ ಟ್ರೀಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಮೇಲ್ಛಾವಣಿ ಥರ, ಈಗ ರೈನಿ ಸೀಸನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಎಲ್ಲೋ ಟ್ರಾವೆಲಿಂಗ್ ಮಾಡಲೇಬೇಕಾಗಿರುತ್ತೆ. ರೈನಿ ಸೀಸನ್ ಅಂದ ತಕ್ಷಣ ಇವಾಗ ಕಾರ್ ಇಲ್ಲ ನಮ್ಮ ಹತ್ರ, ಸೊ ವ್ಯಾನ್ ಇಲ್ಲ ಅಂತ ಹೇಳಿದಾಗ 2 ವೀಲರ್ಸಲ್ಲೇ ಹೋಗಬೇಕಾಗಿರುತ್ತೆ. ಸೊ ಆವಾಗ ಛತ್ರಿ ಹಿಡ್ಕೊಂಡು, ಅಂಬ್ರೆಲಾ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಬದಲಾಗಿ ಒಂದು ಮರದ ಕೆಳಗೆ ನಿಂತ್ಕೊಂಡಾಗ ಜಾಸ್ತಿ ನೆನೆಯೋದಿಲ್ಲ ತಲೆ, ಸೊ ವೆಟ್ ಆಗೋದಿಲ್ಲ ಅಂತ ಹೇಳಿ ಕರಿತೀವಿ. ಸೊ ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಡಿನ ನೆಲ. ಸೊ ಗೊತ್ತು ನಮಗೆ ಹ್ಯೂಮಸ್ ಅಂತ, ರಾಟಿಂಗ್ ಆಫ್ ಡೆಡ್ ಮಟೀರಿಯಲ್ಸ್ ಇನ್ ಟು ದ ಸಾಯಿಲ್, ದಟ್ ಫರ್ಟೈಲ್ ಸಾಯಿಲ್ ವಿ ಕಾಲ್ ಇಟ್ ಆ್ಯಸ್ ಹ್ಯೂಮಸ್ ಅಂತ ಹೇಳಿ ಕರಿತೀವಿ. ಸೊ ಕಾಡಲ್ಲಿರ್ತಕ್ಕಂತಹ ನೆಲದಲ್ಲಿ ಅಲ್ಲಿರ್ತಕ್ಕಂತಹ ಕಾಡು ಮರಗಳ ಎಲೆಗಳು ಉದುರಿ ಏನಾಗುತ್ತೆ, ಮಳೆ ಬಂದಾಗ ಅದಷ್ಟು ಕೊಳೆತು ಆ ಸಾಯಿಲ್, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ. ಸೊ ಕಾಡಲ್ಲಿರ್ತಕ್ಕಂತಹ ಮಣ್ಣು ಹೆಚ್ಚು ಫಲವತ್ತತೆಯನ್ನು ಹೊಂದಿರುತ್ತೆ. ಸೊ ಅದಾದಮೇಲೆ ನಮಗೆ ಗೊತ್ತಿರುತ್ತೆ ಸೆಲ್ಫ್ ನರಿಶ್ಮೆಂಟ್, ಸ್ವಪೋಷಕ, ಆಟೋಟ್ರೋಪ್ ಎಲ್ಲಾಗತ್ತೆ, ನಮ್ಮ ಬ್ಯೂಟಿಫುಲ್ ಪ್ಲ್ಯಾಂಟ್ಸ್ ಪ್ರೊಡ್ಯೂಸರ್, ಅವನ್ನ ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ.
ಸೊ ಇದನ್ನು ಡಿಪೆಂಡ್ ಆಗಿರೋದು ಹರ್ಬಿವೋರ್ ಸಸ್ಯಾಹಾರಿಗಳನ್ನು ಡಿಪೆಂಡ್ ಆಗಿರೋದು ಕಾರ್ನಿವೋರ್ಸ್ ನಾವೆಲ್ಲರೂ ಕೂಡ. ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್ನ ನಾವು ಆಮ್ನಿವೋರ್ ಅಂತೀವಿ, ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ಜನ್ನು ತಗೊಳ್ಳೋದ್ರಿಂದ. ಪರಪೋಷಕ ಜೀವಿಗಳು ಅಮೀಬಾ ಅಂತ ಹೇಳಿ ಕರಿತೀವಿ ನಾವು, ಹೋಲ್ ಪಾರ್ಟನ್ನು ಭಕ್ಷಣೆ ಮಾಡ್ತಕ್ಕಂಥದ್ದು ಪರಪೋಷಕ. ಸೊ ಹೆಟಿರೋಟ್ರೋಪ್ಸ್, ವಿ ಆರ್ ಆಲ್ಸೋ ಹೆಟಿರೋಟ್ರೋಪ್ಸ್, ವಿ ಡಿಪೆಂಡಿಂಗ್ ಅಪಾನ್ ಪ್ಲ್ಯಾಂಟ್ ಪ್ರಾಡಕ್ಟ್ ಆ್ಯಂಡ್ ಅನಿಮಲ್ ಪ್ರಾಡಕ್ಟ್ ಆಲ್ಸೋ. ಅನಿಮಲಿಂದ ಎಗ್, ಮಿಲ್ಕ್, ಮೀಟ್ ಎಲ್ಲದು ಕೂಡ ಸಿಗತ್ತೆ. ಸೊ ದ ನೆಕ್ಸ್ಟ್ ಒನ್ ಡಿಕಾಂಪೋಸರ್ಸ್, ಕೊಳೆತಿನಿಗಳು. ಈ ಸಮ್ ಆಫ್ ದಿ ಬ್ಯಾಕ್ಟೀರಿಯಾಸು ಯಾರೋ ಸತ್ತೋಗಿದ್ದಾರೆ, ಮಣ್ಣಿನಲ್ಲಿ ಅವ್ರನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಡೀ ಬಾಡಿ ಕಂಪ್ಲೀಟಾಗಿ ಡಿಸಪಿಯರ್ ಆಗೋಗುತ್ತೆ. ಸೊ ವೆನ್ ಒನ್ಸ್ ಕಂಪ್ಲೀಟಾಗಿ ಬಾಡಿ ಡಿಸಪಿಯರ್ ಆಯಿತು ಅಂತ ಹೇಳಿದ್ರೆ ಅದನ್ನು ಏನಂತ ಕರಿತೀವಿ ಅಂತ ಅಂದರೆ ಕೊಳೆತಿನಿಗಳು, ಡಿಕಾಂಪೋಸರ್ಸ್ ಅಂತೇಳಿ ಕರಿತೀವಿ. ಆಹಾರ ಸರಪಳಿ, ಒಂದು ಜೀವಿ ಇನ್ನೊಂದು ಜೀವಿಯನ್ನು ಅವಲಂಬಿಸಿರೋದು. ಹುಲ್ಲನ್ನು ಇನ್ಸೆಕ್ಟ್ ತಿನ್ನತ್ತೆ. ಸೊ ಫಾರ್ ಎಕ್ಸಾಂಪಲ್ ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್. ಫ್ರಾಗನ್ನು ಸ್ನೇಕ್ ತಿನ್ನತ್ತೆ, ಸ್ನೇಕನ್ನು ಈಗಲ್ ತಿನ್ನತ್ತೆ. ಸೊ ಇದನ್ನು ಸಸ್ಯಾಹಾರಿ ಆಹಾರ ಸರಪಳಿ ಅಥವಾ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ ಅಂತ ಹೇಳಿ ನಾವು ಕರಿತೀವಿ. ಸೊ ಪ್ಲ್ಯಾಂಟ್ಸು ಏನು ಮಾಡುತ್ತೆ, ಸೂರ್ಯನ ಬೆಳಕು ಮತ್ತು CO2 ಯೂಸ್ ಮಾಡಿಕೊಂಡು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಮಾಡುತ್ತೆ. ಸೊ ದ್ಯುತಿಸಂಶ್ಲೇಷಣೆ ಕ್ರಿಯೆ ಆದಮೇಲೆ ಏನಾಗುತ್ತೆ, ಪೋಷಕ ಜೀವಿ ಅಂದರೆ ಪ್ರೊಡ್ಯೂಸರ್ ಆಗುತ್ತೆ. ಆ ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರವನ್ನು ಭಕ್ಷಿಸೋರು ಭಕ್ಷಕರು ಅಂತ ಹೇಳಿ ಕರಿತೀವಿ. ಸೊ ಮಣ್ಣಿನಲ್ಲಿರ್ತಕ್ಕಂತಹ ಒಂದು ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮ್ಮ ಪ್ಲ್ಯಾಂಟ್. ಫೈನಲಿ ನಾವು ಇನ್ ಕೇಸ್ ಅಂದರೆ ಹ್ಯೂಮನ್ ಬೀಯಿಂಗ್ಸು, ಅನಿಮಲ್ಸು ಸತ್ತೋದ್ರೆ ಅದನ್ನು ಯಾವುದೋ ಗುಂಡಿ ತೋಡಿ ಹಾಕಿದಾಗ ಅದಾದಮೇಲೆ ಆ ಒಂದು ಬಾಡಿ ಏನಾಗುತ್ತೆ, ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಡಿಸಪಿಯರ್ ಆದಮೇಲೆ ಆ ಮಣ್ಣು ಏನಾಗುತ್ತೆ, ಫರ್ಟೈಲ್ ಸಾಯಿಲ್ ಆಗುತ್ತೆ, ಪೋಷಕಾಂಶ ಹೆಚ್ಚಾಗತ್ತೆ. ಸೊ ಇಲ್ಲಿ ಸಸ್ಯ ಮತ್ತು ಪ್ರಾಣಿಯ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತಿಸುವ ಸೂಕ್ಷ್ಮ ಜೀವಿಗಳನ್ನು, ಸತ್ತೋಗಿರ್ತಕ್ಕಂತಹ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ರಾಟಿಂಗ್ ಇನ್ ಟು ದ ಸಾಯಿಲ್, ದಟ್ ವಿ ಕಾಲ್ ಇಟ್ ಆಸ್, ದಟ್ ಬ್ಯೂಟಿಫುಲ್ ಪ್ರೊಸೆಸ್ ವಿ ನೌನ್ ಆಸ್ ಹ್ಯೂಮಸ್ ಅಂತ ಹೇಳಿ ಕರಿತೀವಿ. ಹ್ಯೂಮಸ್ ಅಂತ ಹೇಳಿದ್ರೆ ಆ ಹ್ಯೂಮಸನ್ನು ಕಂಪ್ಲೀಟಾಗಿ ಡಿಸಪಿಯರ್ ಮಾಡಿ ಸಾಯಿಲನ್ನು ಫರ್ಟೈಲ್ ಮಾಡೋರಿಗೆ ವಿಘಟಕರು ಅಥವಾ ಡಿಕಾಂಪೋಸರ್, ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿ ನಾವಲ್ಲಿ ಕರಿತೀವಿ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಬಾಷ್ಪೀಕರಣ. ಸೊ ಸಸ್ಯದ ಎಲೆಗಳಿದೆ ಅಂತ ಹೇಳಿದ್ರೆ ಆ ಪ್ಲ್ಯಾಂಟಲ್ಲಿ ಎಕ್ಸಸ್ ಆಗಿರ್ತಕ್ಕಂತಹ ಅಥವಾ ಹೆಚ್ಚಾಗಿರ್ತಕ್ಕಂತಹ ನೀರನ್ನು ಸಸ್ಯದ ಎಲೆಗಳಲ್ಲಿರುವ ಸ್ಮಾಲ್ ಪೋರ್ಸ್ ಅಥವಾ ರಂಧ್ರ ಅಂತ ಹೇಳಿ ನಾವು ಕರಿತೀವಿ. ಅದ್ರ ಮೂಲಕ ಆವಿಯಾಗಿ ಹೋಗೋದಕ್ಕೆ ಟ್ರಾನ್ಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಬಾಷ್ಪ ವಿಸರ್ಜನೆ, ಓಕೆ, ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರಿತೀವಿ. ಸೊ ಸಮ್ ಆಫ್ ದಿ ವಾಲ್ಸ್ ಮೇಲೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಸ್ಯಗಳು ಬೆಳ್ಕೊಂಡಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೆಲ್ಲೋ ಸಾಯಿಲ್ ಕಂಟೆಂಟು ಇದೆ ಅಂತ. ಸೊ ಈ ನಮ್ಮ ಸಸ್ಯದಲ್ಲಿ ಆವಿಯಾಗಿ ಹೋಗಿರ್ತಕ್ಕಂತಹ ಎಕ್ಸಸ್ ಆಗಿರ್ತಕ್ಕಂತಹ ನೀರು ಆವಿಯಾಗಿ ಹೋಗೋದಕ್ಕೆ ಏನಂತೀವಿ, ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ ಅಂತೀವಿ. ಅಟ್ ದ ಸೇಮ್ ಟೈಮ್ ಕೆರೆಯಲ್ಲಿ, ಬಾವಿನಲ್ಲಿ ಅಥವಾ ನದಿಗಳಲ್ಲಿ, ಹೊಳೆಗಳಲ್ಲಿ ಇರ್ತಕ್ಕಂತಹ ವಾಟರ್ ಸೂರ್ಯನ ಬಿಸಿಲಿಗೆ ಆವಿಯಾಗಿ ಹೋಗಿ ದೆ ಕಂಡೆನ್ಸಸ್ ಟುಗೆದರ್ ಟು ಫಾರ್ಮ್ ಎ ಕ್ಲೌಡ್. ಅದಷ್ಟು ಸೇರಿಕೊಂಡು ಮೋಡ ಆಗುತ್ತೆ, ಮೋಡ ಮಳೆಯನ್ನು ಸುರಿಸುತ್ತೆ. ಸೊ ಈ ಒಂದು ಬ್ಯೂಟಿಫುಲ್ ಪ್ರೊಸೆಸ್ಸಿಗೆ ಕಾರಣ ಆಗಿರೋರು ಎಗೈನ್ ನಮ್ಮ ಪ್ರೊಡ್ಯೂಸರ್ ಪ್ಲ್ಯಾಂಟ್ಸ್ ಅಥವಾ ಟ್ರೀಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಪ್ಲ್ಯಾಂಟ್ಸ್ ಸಸ್ಯಗಳಿಗೆ ಆ ಪೋಷಕಗಳನ್ನು ಒದಗಿಸಲು ಸಹಾಯ ಮಾಡೋರು ಯಾರು ಅಂತ ಹೇಳಿದ್ರೆ ನಮ್ಮ ಬ್ಯೂಟಿಫುಲ್ ಪ್ರೊಡ್ಯೂಸರ್ ಪ್ಲ್ಯಾಂಟ್ಸ್. ಎಲ್ಲ ಪ್ರಾಣಿಗಳಿಗೂ ಕೂಡ ಆಹಾರವನ್ನು ಒದಗಿಸುತ್ತೆ. ಸೊ ಇಷ್ಟೆಲ್ಲ ಇಂಪಾರ್ಟೆನ್ಸನ್ನು ಹೊಂದಿರತಕ್ಕಂತಹ ನಮ್ಮ ಪ್ಲ್ಯಾಂಟ್ಸ್ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ ನಾವು ಹೇಳ್ತಾ ಇರ್ತೀವಿ, ನಮ್ಮ ಡೇ ಬಿಗಿನ್ಸ್ ವಿತ್ ಸಮ್ ಆಫ್ ದಿ ಬ್ಯೂಟಿಫುಲ್ ಪ್ಲ್ಯಾನಿಂಗ್ಸ್ ಅಂತ ಹೇಳಿ. ಬ್ಯೂಟಿಫುಲ್ ಪ್ಲ್ಯಾನ್ ಮಾಡಿಕೊಂಡು ಏನಾಗುತ್ತೆ, ನಮ್ಮ ಅಸ್ತಿತ್ವ ಸ್ಟಾರ್ಟ್ ಆಗುತ್ತೆ, ಮೆಟಬಾಲಿಕ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಅಸ್ತಿತ್ವ ಅಥವಾ ನಮ್ಮ ಕೇರ್ ಟೇಕ್ ಮಾಡೋರು ಯಾರು, ಅಗೈನ್ ಸ್ವಾವಲಂಬಿ ಜೀವಿಯಾಗಿರ್ತಕ್ಕಂಥ ಸಸ್ಯವನ್ನು ಯಾರು ಅವಲಂಬಿಸಿರ್ತಾರೆ, ಸಸ್ಯಾಹಾರಿ ಪ್ರಾಣಿಗಳು, ಎಲಿಫೆಂಟ್, ಝೀಬ್ರಾ, ಜಿರಾಫೆ, ರ್ಯಾಬಿಟ್, ಸೋ ಮೆನಿ ಥಿಂಗ್ಸ್, ಇನ್ಸೆಕ್ಟ್ ಆಲ್ಸೋ. ಸೊ ಅದನ್ನು ತಿಂದು ಬದುಕೋರು ಕಾರ್ನಿವೋರ್.
ದಟ್ಸ್ ವೈ ನಮ್ಮ ಪ್ಲ್ಯಾಂಟ್ಸ್ ನಮ್ಮ ಜೀವನಾಡಿಯಾಗಿರುತ್ತೆ. ಸೊ ಟುಡೇ ವಿ ಡಿಸ್ಕಸ್ ಸಸ್ಯವನ್ನು ಮತ್ತು ಡಿಕಾಂಪೋಸರ್ಸ್, ಹ್ಯೂಮರ್ಸ್, ರೀಜನ್ರೇಷನ್, ಮಣ್ಣಿನ ಸವೆತವನ್ನು ಕೂಡ ಏನು ಮಾಡುತ್ತೆ, ಮಣ್ಣಿನ ಸವಕಳಿಯನ್ನು ಕೂಡ ಅದು ತಡೆಗಟ್ಟುತ್ತೆ. ಅಫ್ಕೋರ್ಸ್ ಈಗ ರೈನ್ ಬರ್ತಾ ಇದೆ, ವಾಟ್ರ್ ಎವಾಪ್ರೇಟ್ ಆಯಿತು, ಮೋಡ ಮಳೆ ಸುರಿಸ್ತು. ಅಲ್ಲಿ ಮೋಡ ಮಳೆ ಸುರಿಸಿದಾಗ ಖಾಲಿ ಫಾರೆಸ್ಟ್ ಏರಿಯಾ ಇಲ್ಲದೆ ಇದ್ದ ಡಾಂಬರ್ ರಸ್ತೆನಲ್ಲಿ ಮೇಡಮ್ ಸಾಯಿಲ್ ಎರೋಷನ್ ಆಗಲ್ಲ ಅಂತ ಹೇಳ್ತೀರಾ ಗೊತ್ತು, ಮಣ್ಣಿನ ಸವಕಳಿ ಆಗಲ್ಲ. ಬಟ್ ಡೈರೆಕ್ಟಾಗಿ ಮಣ್ಣಿನ ರೋಡ್ ಮೇಲೆ ಬಿದ್ದಾಗ, ಮಣ್ಣಿನ ಮೇಲೆ ಬಿದ್ದಾಗ ಅಲ್ಲಿರೋ ಮಣ್ಣು ಕೊಚ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಸ್ಥಳಾಂತರ ಆಫ್ ಸಾಯಿಲ್ ಅಂತ ಹೇಳಿ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಆಫ್ ಸಾಯಿಲ್ ಅಂತ ಹೇಳಿ ಕರಿತೀವಿ. ಸೊ ಆ ರೀತಿಯಾಗಿ ನೇರವಾಗಿ ಮಳೆಯ ಹನಿ ಅಲ್ಲಿ ಮಣ್ಣಿನ ಮೇಲೆ ಬೀಳದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಟ್ರೀ ಅಥವಾ ಪ್ಲ್ಯಾಂಟಿನ ಮೇಲ್ಛಾವಣಿ ಎಲೆಗಳು. ದಟ್ಸ್ ವೈ ಈ ಎಲ್ಲ ಕಾರಣಗಳಿಂದ ಸಸ್ಯ ಅಥವಾ ಪ್ಲ್ಯಾಂಟ್ಸ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿ ಕರಿತೀವಿ. ಸೊ ಕಾಡಿನಿಂದ ನಾವು ಸುಮಾರಷ್ಟು ಉತ್ಪನ್ನಗಳನ್ನು ಪಡ್ಕೊಳ್ತೀವಿ, ಮರ ಮುಟ್ಟುಗಳು ಮತ್ತು ಪೀಠೋಪಕರಣಗಳನ್ನು ತಯಾರು ಮಾಡೋಕ್ಕೆ, ಸುಮಾರಷ್ಟು ಪ್ರಾಣಿಗಳ ಆಕಾರವನ್ನು ರಚನೆ ಮಾಡೋದಕ್ಕೆ, ಮರದ ಡಿಫ್ರೆಂಟ್ ಆರ್ನಮೆಂಟ್ಸನ್ನು ರೆಡಿ ಮಾಡೋದಕ್ಕೋಸ್ಕರ ಬಳಸ್ತೀವಿ, ಮಾನ್ಯುಮೆಂಟ್ಸನ್ನು ಮಾಡೋದಕ್ಕೂ ಬಳಸ್ತೀವಿ, ಮ್ಯೂಸಿಯಮ್ಗಳಲ್ಲೂ ಕೂಡ ಬಳಸಿರ್ತೀವಿ. ಸೊ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ದಟ್ಸ್ ವೈ ನಾವು ಪ್ಲ್ಯಾಂಟ್ಸನ್ನು ಬೆಳೆಸಬೇಕು, ಕಾಡನ್ನು ಉಳಿಸ್ಬೇಕು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.